ಅಂದ್ರೆ ಸೋಲ್ಜರ್ಸ್ ಹೆಂಗಿರ್ಬೇಕು, ಎಲ್ಲರೂ ಒಂದೇ ತರ ಇರಬೇಕು, ಒಂದೇ ಟ್ರೈನಿಂಗ್ ಆಗಿರ್ಬೇಕು, ಒಂದೇ ಸರ್ವಿಸ್ ಕಂಡೀಷನ್ಸ್ ಇರಬೇಕು, ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ಒಂದೇ ಇರಬೇಕು, ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಒಂದೇ ಇರಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ದಾಟ್ ಈಸ್ ಸೆಡ್. ಬಟ್ ಆದ್ರೆ ಫ್ಲಿಪ್ ಸೈಡ್ ಅಲ್ಲಿ ನೋಡಿದಾಗ ನಮಗೆ ಈಗ ಹೌ ಡು ವಿ, ಈಗ ಒಂದು ಬರೋ ಒಂದು 100 ರೂಪಾಯಿನಲ್ಲಿ ಆಲ್ಮೋಸ್ಟ್ ಅಬೌಟ್ 25 ರೂಪಾಯಿ ಒಂದು ಪೆನ್ಷನ್ ಹೋಗುತ್ತೆ ಅಂತಂದ್ರೆ ನಮ್ಗೆ ಎಕ್ವಿಸಿಷನ್ಗೆ ಎಷ್ಟು ದುಡ್ಡು ಉಳಿಯುತ್ತೆ? ಕ್ಯಾಪಿಟಲ್ ಎಕ್ವಿಸಿಷನ್ ಅಂದ್ರೆ ಆರ್ಮಮೆಂಟ್ ಆಗಿರ್ಬೋದು, ಮಿಸೈಲ್ಸ್ ಆಗಿರ್ಬೋದು, ಟೆಕ್ನಾಲಜಿ ಇದಕ್ಕಾಗಿರ್ಬೋದು. ಅಂದ್ರೆ ಕ್ಯಾಪಿಟಲ್ ಎಕ್ವಿಸಿಷನ್ ಮಾಡ್ಸಕ್ಕೆ ಎಷ್ಟು ರೂಪಾಯಿ ಉಳಿಯುತ್ತೆ? 25 ರೂಪಾಯಿ ಉಳಿಯುತ್ತೆ. 50 ರೂಪಾಯಲ್ಲಿ ಹೋಗುತ್ತೆ. 50 ರೂಪಾಯಿ ಪೇ, ಪರ್ಕ್ಸ್, ಆಪರೇಷನ್ ಒಳಗಡೆ ಹೋಗುತ್ತೆ. ಎಲ್ಲಿ? ಸರ್ವಿಂಗ್ ಆಫೀಸರ್ಸ್ಗೆ ಆಪರೇಷನ್ ದಸ್ತಿಂಗ್ ಇಲ್ಲ. 50 ರೂಪಾಯಿ ಅಲ್ಲಿ ಹೋಗುತ್ತೆ. 25 ರೂಪಾಯಿ ಪೆನ್ಷನ್ ಹೋಗುತ್ತೆ, ಅಂದ್ರೆ ಫಾರ್ ವೆಟರನ್ಸ್. ಇನ್ನು 25 ರೂಪಾಯಿನಲ್ಲಿ ನಾವು ಎಕ್ವಿಸಿಷನ್ ಮಾಡ್ಕೊಳ್ತೀವಿ. ಅದು ಕ್ಯಾಪಿಟಲ್ ಎಕ್ವಿಸಿಷನ್ಸ್, ಗನ್ಸ್ ಆಗಿರ್ಬೋದು, ಫ್ರಿಗೇಟ್ಸ್ ಆಗಿರ್ಬೋದು, ಶಿಪ್ ಆಗಿರ್ಬೋದು, ಏರ್ಕ್ರಾಫ್ಟ್ ಆಗಿರ್ಬೋದು, ಇವೆಲ್ಲಾನು ಬರೋದೆಲ್ಲಿ 25 ರೂಪಾಯಿನಲ್ಲೇ. ಸೊ ಇದನ್ನ ನಾವು ಈಸಿ, ಕ್ವಶನ್ ಇಸ್ ಆಲ್ವೇಸ್ ಅಬೌಟ್ ಗನ್ ಆರ್ ಬಟರ್ ಅಂತ ಹೇಳಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಯಾವುದೇ ದೇಶಕ್ಕೆ ಆದ್ರೂ. ಒಂದು ಕ್ವಶನ್ ಏನು? ಗನ್ ಆರ್ ಬಟರ್.